ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೇಪಾಳದಿಂದ ಕನ್ನಡದ ಹುಡುಗಿಯನ್ನ ಹುಡುಕಿ ಬಂದು ಈಗ ತನ್ನ ಏಂಜಲ್ಗೆ ಪ್ರಪೋಸಲ್ ಪ್ರೆಸೆಂಟೇಶನ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪ್ರೇಮ್ ಥಾಪ ಹಾಗೂ ಏಂಜಲ್ ವಿಜಯಲಕ್ಷ್ಮಿ. ಚಿನ್ನು, ಇವತ್ತಿಗೆ ನೀವು ಮೀಟ್ ಆಗಿ 18 ವಾರ ಆಗಿದೆ. ಎಷ್ಟಾಗಿದೆ ಹೇಳಿ? 18 ವಾರ. ಸೊ ಈ 18 ವಾರದಲ್ಲಿ ನೀವು ನನ್ನ ರೆಡಿ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀರಾ, ಹೌದಾ ಇಲ್ವೋ? ಹೌದು. ನಿಮಗೆ ನಾನು ಏನಾಗಬೇಕು ನನಗೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ನೀವು ತುಂಬಾ ಸ್ಪೆಷಲು. ಎಷ್ಟು ಸ್ಪೆಷಲ್ ಅಂದರೆ, ಸೊ ನಿಮ್ಮ ಈ ಸ್ಪೆಷಲ್ ಪರ್ಸನ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ತಾಜ್ ಮಹಲ್. ಹೆಂಗನ್ನಿಸ್ತಾ ಇದೆ? ತಾಜ್ ಮಹಲ್ ಪ್ರೀತಿಯ ಸಂಕೇತ. ಅದು ಚಿಕ್ಕದಾದ್ರಾಗಿರ್ಲಿ ದೊಡ್ಡದಾದ್ರಾಗಿರ್ಲಿ ಪ್ರೀತಿನೇ. ಇಷ್ಟ ಆಯ್ತು ಮನಸ್ಸಿಗೆ. ನಾವು ಇಷ್ಟು ವಾರ ಇದ್ವಿ. ಸೊ ನಮ್ಮದು ನಿಮ್ಮದು ಏನು ಬಂಧನ ಅಂತ ನನಗಂತೂ ಗೊತ್ತಿಲ್ಲ. ಅದು ಸ್ನೇಹನೋ ಅಥವಾ ವಾತ್ಸಲ್ಯನೋ ಅದು ಕೂಡ ನನಗೆ ಗೊತ್ತಿಲ್ಲ. ಈ ತಾಜ್ ಮಹಲ್ ಥರನೇ ನಮ್ಮದು ನಿಮ್ಮದು ಬಂಧನ ಯಾವಾಗಲೂ ಅಜರಾಮವಾಗಿರಬೇಕು ಅಂತ ನನ್ನ ಆಸೆ. ಇನ್ನೊಂದೇನಂದರೆ, ನಿಮಗೆ ಇವಾಗ ಏನನ್ಸ್ತಾ ಇದೆ ಗೊತ್ತಾ? ಏನಪ್ಪ ಇನ್ನು ಇಷ್ಟು ದೊಡ್ಡ ಮಾತಾಡ್ತಾನೆ, ನನಗೋಸ್ಕರ ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ತಾನೆ. ಸೊ ಅದಕ್ಕೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೋಸ್ಕರ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೋಡಿ, ಫಸ್ಟು ಹೆಂಗನ್ಸ್ತಿದ್ದು ತಾಜ್ ಮಹಲ್ ನೋಡಿ. ಹೇಳಿದ್ನಲ್ವಾ, ತಾಜ್ ಮಹಲ್ ಚಿಕ್ಕದಾದ್ರೂ ಆಗಿರ್ಲಿ ದೊಡ್ಡದಾದ್ರೂ ಆಗಿರ್ಲಿ ಪ್ರೀತಿ ಅಷ್ಟೇ. ನಂಗೆ ಪೂರ್ತಿ ಪ್ರೀತಿ ಕಾಣಿಸ್ತಿದೆ ಇಲ್ಲಿ. ಚಿನ್ನು, ನಿಮಗೆ ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ ಗೊತ್ತಾ? ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ಈ ರಾಜರು ಮಹಾರಾಜರು ಇದ್ದಾರಲ್ಲ, ಬರೀ ಯುದ್ಧ ಸಾಮ್ರಾಜ್ಯ, ನಂದು ನನ್ನ ಏರಿಯಾ ಅದು ಇದು ಅಂತ ಓಡಾಡೋರು. ಬಟ್ ನಮ್ಮ ಶಾಜಾನ್ ಇದ್ದಾರಲ್ಲ, ತಾಜ್ ಮಹಲ್ ಕಟ್ಟಿರೋ ಶಾಜಾನು, ಸೊ ಅವ್ರು ಮಾತ್ರ ಹೃದಯದಲ್ಲೇ ಅವ್ರ ಹೆಂಡತಿಗೋಸ್ಕರ ಸಾಮ್ರಾಜ್ಯನ ಆಳ್ತಾ ಇದ್ರು, ಹೌದಾ ಇಲ್ವಾ? ಹೌದು. ಇನ್ನೊಂದೇನಪ್ಪ ಅಂದರೆ, ಈಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಸ್ಕೂಲಲ್ಲಿ ಮೇಸ್ಟ್ರುಗಳು ಟೀಚರ್ಗಳಾಗಿರ್ಬೋದು, ನಾವು ಚಿಕ್ಕ ವಯಸ್ಸಿದ್ದಾಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ದೊಡ್ಡನಾಗ್ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಸೇರಿ ಚೆನ್ನಾಗಿ ದುಡ್ಡು ಮಾಡಿ, ಸೊ ಆ ದುಡ್ಡಲ್ಲಿ ಡೌನ್ ಪೇಮೆಂಟ್ ಮಾಡಿ EMIಯಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಇರ್ತಾರೆ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಶಾಜಾನ್ ಮುಮ್ತಾಜ್ ಥರ ನಾವಿಬ್ರು ಇರಬೇಕು. ಶಾಜಾನ್ಗೆ 8 ಹೆಣ್ತೀರ ಏನಿದ್ರು ನೋಡ್ಕೋ. ಅಲ್ಲಿ ಜೋಡಿ ನೋಡಿ, ಚೆನ್ನಾಗಿದ್ದಾರೆ. ಸೊ ಅದೇ ಥರ ನಾವು ಒಂದಿನ ಆಗಬೇಕು ಅಂತ ನನ್ನ ಆಸೆ. ಯಾವ ಥರನೋ ಹೆಂಗನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಿದೆ ನನಗೆ. ನನ್ನ ಕೇರ್ ಮಾಡೋ ಪರ್ಸನ್ ಆಗಿರ್ಬೋದು, ನನ್ನ ಪ್ರೀತಿ ಮಾಡೋವಂಥ ಹುಡುಗ ಆಗಿರ್ಬೋದು, ನನಗೆ ಒಬ್ಬ ಜವಾಬ್ದಾರಿಸ್ತ ಆಗಿರಬೇಕು. ಅವನ ಮನೆ ಜವಾಬ್ದಾರಿ ನೋಡ್ಕೊಳ್ತಾ, ನನ್ನ ಮನೆ ಜವಾಬ್ದಾರಿ ನೋಡ್ಕೊಳ್ತಾ, ನನ್ನ ಒಂದು ಪುಟ್ಟ ಪಾಪು ಥರ ನೋಡ್ಕೊಳ್ತಾ, ನನ್ನ ಕೇರ್ ಮಾಡೋದಂದ್ರೆ ದೊಡ್ಡ ದೊಡ್ಡ ವಿಚಾರ ಅಂತಾನೆ ಅಲ್ಲ. ನಾನು ತರಕಾರಿ ಹಚ್ಬೇಕಾದ್ರೆ ನಾನೊಂದೆರಡು ತರಕಾರಿ ಹಚ್ಕೊಡ್ತೀನಿ ಅಂತ ಹಚ್ಕೊಡೋದಾಗಿರ್ಬೋದು, ನಾನು ರೋಡ್ ಕ್ರಾಸ್ ಮಾಡಬೇಕಾದ್ರೆ 1 ನಿಮಿಷ ಇರು, ನಾನು ಕೈ ಹಿಡ್ಕೊಂಡು ಕ್ರಾಸ್ ಮಾಡ್ತೀನಿ ಅಂತ ಆಗಿರ್ಬೋದು. ಈ ಥರ ಒಂದು ಪರ್ಸನ್ ನನಗೆ ಇಷ್ಟ ಆಗ್ತಾನೆ. ನೀವು ಅದಾಗ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಹಾಗೆ ನೋಡ್ಕೊತೀನಿ, ತಲೆಗೆಡ್ಸ್ಕೊಬೇಡಿ.